ಇದು ವೀರ ಕನ್ನಡಿಗರ ಸ್ಟೋರಿ. ಇದು ಗುಂಡಿಗೆ ಎದೆ ಕೊಟ್ಟ ಗಂಡು ಗಲಿಗಳ ಕತೆ. ಈ ಸ್ಟೋರಿ ಸೂರ್ಯ ಮುಳುಗದ ನಾಡಿನ ಅಹಂಕಾರಿಗಳಿಗೆ ದಿಟ್ಟ ಉತ್ತರ ಕೊಟ್ಟ ಸ್ಟೋರಿ. ನಮ್ಮದೇ ಕರುನಾಡಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಬೇಡರ ಶೌರ್ಯದ ಕಥನವಿದು. ಬೆರಳೆಣಿಕೆಯಷ್ಟಿದ್ದ ಬೇಡರು ತಮಗೆ ಅರಿವಿಲ್ಲದೆ ನೂರಾರು ಬ್ರಿಟಿಷ್ ಸೈನಿಕರ ರುಂಡವನ್ನ ಚೆಂಡಾಡಿದ ಸಾಹಸ ಗಾಥೆ ಇದು. ಸ್ವತಂತ್ರ್ಯ ಹೋರಾಟ ಅಂದ್ರೆ ಏನು ಅನ್ನೋದು ಅರಿಯದೇ ಇರುವ ಜನ ಬ್ರಿಟಿಷರ ರಕ್ತ ದೋಕುಳಿ ಹರಿಸಿದ ವೀರ ಕನ್ನಡಿಗರ ಮಹಾ ಸಮರದ ಸಮರ ಗಾಥೆ ಇದು. ಅದು 1857ನೇ ವರ್ಷ. ಭಾರತದಾದ್ಯಂತ ಬ್ರಿಟಿಷರ ದೌರ್ಜನ್ಯ ಎಲ್ಲೇ ಮೀರಿತ್ತು. ಯಾವ ಮಟ್ಟಿಗೆ ಅಂದ್ರೆ ಭಾರತೀಯರ ವಿರುದ್ಧ ಬ್ರಿಟಿಷರ ಬಾಯಿಗಿಂತ ಹೆಚ್ಚಾಗಿ ಅವರ ಬೂಟುಗಳು ಮಾತನಾಡ್ತಾ ಇದ್ದವು. ತಿರುಗಿ ಬಿದ್ದವರ ಮೇಲೆ ಬಂದೂಕುಗಳು ಮಾತನಾಡ್ತಾ ಇದ್ದವು. ಅದೇ ಸಂದರ್ಭ 1857ರ ನವೆಂಬರ್ ತಿಂಗಳಿನಲ್ಲಿ ಬ್ರಿಟಿಷರು ಒಂದು ಕಾನೂನು ಜಾರಿಗೆ ತರ್ತಾರೆ. ಅದರ ಪ್ರಕಾರ ಯಾವೊಬ್ಬ ಭಾರತೀಯ ಕೂಡ ತನ್ನ ಬಳಿ ಯಾವುದೇ ಆಯುಧವನ್ನ ಇಟ್ಟುಕೊಳ್ಳುವಂತಿರ್ಲಿಲ್ಲ. ಅದು ಬಂದೂಕೆ ಆಗಿರ್ಲಿ, ಮರ ಕತ್ತರಿಸುವ ಕೊಡಲಿಯೇ ಆಗಿರ್ಲಿ, ಯಾವುದೇ ಆಯುಧವನ್ನ ಭಾರತೀಯರು ಇಟ್ಟುಕೊಳ್ಳುವ ಹಾಗಿಲ್ಲ ಎಂದು ಬ್ರಿಟಿಷ್ ಸರ್ಕಾರ ಕಟ್ಟಪ್ಪಣೆ ಹೊರಡಿಸುತ್ತೆ. ಆ ಕಾನೂನಿಗೆ ನಿಶಸ್ತ್ರೀಕರಣ ಎನ್ನುವ ಹೆಸರನ್ನ ಇಡಲಾಗುತ್ತೆ. ಅವತ್ತು ಇಡೀ ದೇಶದಾದ್ಯಂತ ಭಾರತೀಯರ ಮನೆ ಮನೆಗೆ ನುಗ್ಗಿದ ಬ್ರಿಟಿಷರು ಹುಡುಕಿ ಹುಡುಕಿ ಆಯುಧಗಳನ್ನ ಕೊಂಡೊಯ್ತಾರೆ. ವಿರೋಧಿಸಿದವರ ವಿರುದ್ಧ ಯುದ್ಧವನ್ನೇ ಸಾರ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಭಾರತೀಯರ ಕೈಯಲ್ಲಿ ಆಯುಧವೇ ಇಲ್ಲ ಅಂದ್ರೆ ಅವರು ನಾವು ಹೇಳಿದ ಹಾಗೆ ಕೇಳ್ತಾರೆ ಎನ್ನುವ ಥರ್ಡ್ ಗ್ರೇಡ್ ಆಲೋಚನೆ ಬ್ರಿಟಿಷರದ್ದಾಗಿತ್ತು. ಇದೇ ಕಾರಣಕ್ಕೆ ಅವರು ನಿಶಸ್ತ್ರೀಕರಣ ಎನ್ನುವ ಕಾನೂನು ಜಾರಿಗೆ ತಂದಿದ್ರು. ಆದರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬೇಡ ಜನಾಂಗಕ್ಕೂ ಆಯುಧಗಳಿಗೂ ಬಿಡಿಸಲಾಗದ ನಂಟು. ಬಿಲ್ಲು ಬಾಣ, ಕತ್ತಿ ಖಡ್ಗಗಳೇ ಅವರ ಆಯುಧ, ಬೇಟೆಯೇ ಅವರ ಉದ್ಯೋಗ. ಹೀಗಾಗಿ ಸದಾಕಾಲವು ಸೊಂಟ ಅಥವಾ ಬೆನ್ನಿಗೆ ಆಯುಧವನ್ನ ಕಟ್ಕೊಂಡೇ ತಿರುಗಾಡ್ತಾ ಇದ್ರು. ಕಾಡುಗಳಲ್ಲಿ ಅಲೆಯುತ್ತಾ ಪ್ರಾಣಿಗಳನ್ನ ಬೇಟೆಯಾಡಿ ಜೀವನ ಸಾಗಿಸ್ತಾ ಇದ್ರು. ನಿಜ ಹೇಳಬೇಕು ಅಂದ್ರೆ ಆ ಕಾಲಕ್ಕೆ ಬೇಡ ಜನಾಂಗದವರು ಯಾರ ತಂಟೆಗೂ ಹೋದವರಲ್ಲ. ತಾವಾಯ್ತು, ತಮ್ಮ ಕಾಡಾಯ್ತು, ಕಾಡು ಪ್ರಾಣಿಗಳಾಯ್ತು, ಸ್ವಚ್ಛಂದ ಜೀವನ ಅವರದ್ದಾಗಿತ್ತು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರು ಬೇಡರ ಬಳಿ ಇದ್ದ ಆಯುಧಗಳನ್ನ ಪಡೆಯೋದಕ್ಕೆ ಹೊಂಚು ಹಾಕ್ತಾರೆ. ಆಗ್ಲೇ ನೋಡಿ ಸುನಾಮಿ ಎದ್ದಿದ್ದು, ಭೂಗರ್ಭದಲ್ಲಿ ಹುದುಗಿದ್ದ ಬೆಂಕಿ ಆಕ್ರೋಶದ ಜ್ವಾಲಾಮುಖಿಯಾಗಿ ಸಿಡಿದದ್ದು. ಬೇಡರ ಜ್ವಾಲಾಮುಖಿ ಸಿಡಿದ ಆ ಜಾಗವೇ ನಮ್ಮ ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಎನ್ನುವ ಪುಟ್ಟ ಹಳ್ಳಿ. ಅವತ್ತು ಯಾರ ತಂಟೆಗೂ ಹೋಗದ ಬೇಡರ ಆಯುಧ ಕಿತ್ತುಕೊಳ್ಳಲು ಹೋದ ಬ್ರಿಟಿಷರಿಗೆ ಅಕ್ಷರಶಃ ನಡುಕವೇ ಶುರುವಾಗಿತ್ತು. ಯಾಕಂದ್ರೆ ಹಲಗಲಿಯಲ್ಲಿ ವಾಸವಾಗಿದ್ದ ಬೇಡ ಜನಾಂಗದ ಬೇಟೆಗಾರರು ನೂರಾರು ಬ್ರಿಟಿಷರ ರುಂಡವನ್ನೇ ಚೆಂಡಾಡಿ ಬಿಟ್ಟರು. ಅಲ್ಲಾಗಿದ್ದಿಷ್ಟೇ, ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದ ಶಸ್ತ್ರಾಸ್ತ್ರ ಅಧಿಸೂಚನೆಯನ್ನ ಪಾಲಿಸಲು ಬೇಡ ಜನಾಂಗ ನಿರಾಕರಿಸುತ್ತೆ. ತಮ್ಮ ಆಯುಧಗಳನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರೆ ಜೀವನೋಪಾಯಕ್ಕೆ ಕಷ್ಟ ಎನ್ನುವ ಭಾವನೆ ಬೇಡ ಜನಾಂಗದ್ದು. ಹೀಗಾಗಿ 1857ರ ನವೆಂಬರ್ನಲ್ಲಿ ಬೇಡ ಸಮಾಜದ ಯುವಕರು ಬ್ರಿಟಿಷ್ ಕಾನೂನಿನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ವೀರ ಬೇಡರು ಶಸ್ತ್ರಾಸ್ತ್ರ ಹೊಂದಿರಲಿಲ್ಲ. ಅವರ ಜೀವನಾಧಾರವೇ ಆಯುಧಗಳಾಗಿದ್ದವು. ಆದರೆ ಅಧಿಕಾರದ ಅಮಲಲ್ಲಿ ತೇಲುತ್ತಿದ್ದ ಬ್ರಿಟಿಷರಿಗೆ ಅದ್ಯಾವುದು ಅರ್ಥವಾಗೋದಿಲ್ಲ. ಅವರು ಹಲಗಲಿ ಬೇಡರ ಸಹಜವಾದ ಹಕ್ಕನ್ನ ಅಪಮಾನಿಸ್ತಾರೆ. ಬೇಡರ ಸ್ವಾಭಿಮಾನವನ್ನೇ ಕೆಣಕ್ತಾರೆ. ಆ ಒಂದು ಅಪಮಾನ, ಆ ಒಂದು ಸ್ವಾಭಿಮಾನದ ಪ್ರತೀಕಾರ ರಕ್ತದ ಕೋಡಿಯನ್ನೇ ಹರಿಸುವಂತಾಗುತ್ತೆ. ಆ ರಣಕಲಿಗಳ ರಕ್ತರಂಜಿತ ಅಧ್ಯಾಯ ಇತಿಹಾಸ ಪುಟದಲ್ಲಿ ದಾಖಲಾಗಿ ಹೋಗುತ್ತೆ. ಮುಧೋಳ ಸಂಸ್ಥಾನದ ಹಲಗಲಿ ಗ್ರಾಮದ ಬೇಡ ಜನಾಂಗದಲ್ಲಿ ಪೂಜಾರಿ ಹಣಮ ಎಂಬ ವೀರನಿದ್ದ. ಈ ವೀರನೇ ಬ್ರಿಟಿಷರ ವಿರುದ್ಧ ಸಿಡಿದು ನಿಂತಿದ್ದ. ಆತನ ಜೊತೆಗೆ ಬಾಲ, ಜಡಗ ಮತ್ತು ರಾಮ ಎಂಬ ಇನ್ನೂ 3 ರಣಕಲಿಗಳು ಮುಷ್ಟಿಕಟ್ಟಿ ನಿಂತಿದ್ದರು. ಸ್ವತಃ ಮುಧೋಳ ಸಂಸ್ಥಾನವೇ ಬ್ರಿಟಿಷರಿಗೆ ಶರಣಾಗಿ ನಿಮ್ಮ ಆಯುಧಗಳನ್ನ ಒಪ್ಪಿಸಿ ಎಂದು ಆದೇಶ ಮಾಡಿದರು. ಅವರು ಬಗ್ಗೋದಿಲ್ಲ. ಪೂಜಾರಿ ಹಣಮ, ಬಾಲ, ಜಡಗ ಮತ್ತು ರಾಮ ಎಂಬ ರಣ ವಿಕ್ರಮರು ಒಂದಾಗಿ ದೊಡ್ಡ ಬಂಡಾಯ ಕಟ್ತಾರೆ. ಬೇಡರ ಪ್ರಾಣ ಹೋದರೂ ಸರಿಯೇ, ಆಯುಧ ಕೊಡೆವು ಎಂದು ಗರ್ಜಿಸ್ತಾರೆ. ಈ ಒಂದು ಗರ್ಜನೆ ಬಿಳಿಯರ ಅಹಂಕಾರಕ್ಕೆ ಒಡ್ಡಿದ ಸವಾಲಾಗಿತ್ತು. ಹೀಗಾಗಿ ಕುತಂತ್ರಿ ಆಂಗ್ಲರು 1857ನೇ ನವೆಂಬರ್ 26ನೇ ತಾರೀಕು ಮಧ್ಯರಾತ್ರಿ 600 ಅಶ್ವಾರೂಢ ಸೇನೆಯನ್ನ ಹಲಗಲಿ ಗ್ರಾಮಕ್ಕೆ ನುಗ್ಗಿಸಿ ಬಿಡ್ತಾರೆ. ಶಾಂತವಾಗಿ ಮಲಗಿದ್ದ ಬೇಡರು ಆ ಕ್ಷಣ ಬೆಚ್ಚಿಬಿದ್ರು.
ಅಂಥದ್ದೊಂದು ಷಡ್ಯಂತ್ರವನ್ನ ಅವರು ಕನಸು ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ. ಆದರೂ ನಿದ್ದೆಯ ಮಂಪರ್ನಲ್ಲೇ ಬ್ರಿಟಿಷ್ ಸೇನೆಯ ಮೇಲೆ ಮುರಕೊಂಡು ಬೀಳ್ತಾರೆ. ಬೆರಳೆಣಿಕೆಯಷ್ಟಿದ್ದ ಬೇಡರು ಬ್ರಿಟಿಷರ ಬಲಿಷ್ಠವಾದ 600 ಅಶ್ವಾರೂಢ ಸೇನೆಗೆ ಹೆದರದೆ ಪ್ರತಿದಾಳಿ ನಡೆಸ್ತಾರೆ. ನಟ್ಟ ನಡುರಾತ್ರಿ ಹಲಗಲಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಘನಘೋರ ಯುದ್ಧವೇ ನಡೆದು ಹೋಗುತ್ತೆ. ಹೌದು, ಭಾರತೀಯರ ಶಕ್ತಿ, ಭಾರತೀಯರ ಸಾಹಸ, ಅವರ ಶೌರ್ಯ ಎಂಥದ್ದು ಅನ್ನುವುದು ಸೂರ್ಯ ಮುಳುಗದ ನಾಡಿನ ಜನರಿಗೆ ಸೂರ್ಯೋದಯವಾಗುವಷ್ಟರಲ್ಲಿ ಅರ್ಥವಾಗಿ ಹೋಗಿತ್ತು. ಯಾಕಂದ್ರೆ ಹಲಗಲಿ ಬೇಡರ ಪ್ರತಿದಾಳಿಗೆ ಬ್ರಿಟಿಷ್ ಸೇನೆ ಚಿಂದಿಯಾಗಿ ಹೋಗಿತ್ತು. ಹಲಗಲಿ ಬೇಡರ ಬಿಲ್ನಿಂದ ಸಿಡಿದ ಬಾಣಗಳ ಮಿಂಚಿನ ವೇಗಕ್ಕೆ ಬ್ರಿಟಿಷ್ ಸೈನಿಕರ ಎದೆಗಳೇ ಸೀಳಿ ಹೋದವು. ಏನಾಗ್ತಿದೆ ಎಂದು ಅರಿವಾಗುವ ಮೊದಲೇ ಬಿಳಿಯರ ಹೆಣಗಳು ಉರುಳಿ ಬಿದ್ದವು. ಬೇಡರ ಬಾಣಗಳ ದಾಳಿ ಎಷ್ಟು ವೇಗವಾಗಿತ್ತು ಅಂದ್ರೆ ಅಸಿಸ್ಟೆಂಟ್ ಮ್ಯಾಜಿಸ್ಟ್ರೇಟ್ ವಿಲಿಯಂ ಹೆನ್ರಿ ಹೆವಲಾಕ್ ಎಂಬ ಅಧಿಕಾರಿ ಹಲಗಲಿಯ ನೆಲವನ್ನ ಸ್ಪರ್ಶಿಸೋಕು ಮೊದಲೇ ಹತನಾಗಿ ಹೋಗಿದ್ದ. ಬೇಡರ ಈ ರಣದಾಳಿಯನ್ನ ಕಂಡು ನಟ್ಟ ನಡುರಾತ್ರಿ ಬ್ರಿಟಿಷ್ ಸೇನೆಯ ಜಂಗಾಬಲ ಉಡುಗಿ ಹೋಯಿತು. ಕೊರೆವ ಚಳಿಯಲ್ಲೂ ಬ್ರಿಟಿಷ್ ಸೈನಿಕರು ಬೆವೆತು ಹೋದ್ರು. ದಾರಿ ತಪ್ಪಿ ಹುಲಿಯ ಬಾಯಿಗೆ ಸಿಕ್ಕ ಭಯ ಅವರನ್ನ ಕಾಡತೊಡಗಿತ್ತು. ಯಾಕಂದ್ರೆ ಜಂಗಲ್ನಲ್ಲಿ ಸಿಂಗಲ್ ಶೇರನ್ನ ಕೂಡ ಬೇಟೆಯಾಡುವ ಗಂಡು ಗಲಿಗಳಾಗಿದ್ದರು ನಮ್ಮ ಬೇಡರು. ಆ ದಾಳಿಯಲ್ಲಿ ಬಂದೂಕು ಹಿಡಿದು ಬಂದಿದ್ದ ಸೇನಾ ಮುಖ್ಯಸ್ಥ ಕರ್ನಲ್ ನೆಟನ್ಕರ್ ಭಯಭೀತನಾದ. ಹೆಚ್ಚಿನ ಸೇನೆಯನ್ನ ಕಳಿಸಿಕೊಡುವಂತೆ ಸಂದೇಶ ಕಳಿಸಿದ. ಅದರಂತೆ ಇನ್ನಷ್ಟು ಬಲಿಷ್ಠ ಸೇನೆ ಹಲಗಲಿಯನ್ನ ತಲುಪುತ್ತೆ. ಸೇನೆ ಎಷ್ಟೇ ದೊಡ್ಡದಾಗಿದ್ರು ಹಲಗಲಿ ಬೇಡರ ಪರಾಕ್ರಮದ ಮುಂದೆ ಮಂಡಿಯೂರ್ಲೇಬೇಕಾಯಿತು. ಜಗತ್ತನ್ನೇ ಆಳಿದ ಬ್ರಿಟಿಷರು ಅಂಥದ್ದೊಂದು ಶೌರ್ಯವನ್ನ, ಅಂಥದ್ದೊಂದು ವೀರರ ಪಡೆಯನ್ನ ಎಲ್ಲೂ ಕಂಡಿರಲಿಲ್ಲ, ಎಲ್ಲೋ ಕೇಳಿರಲಿಲ್ಲ. ಯಾಕಂದ್ರೆ ಬೆರಳೆಣಿಕೆ ಬೇಡರ ಪಡೆ 100 ಅಶ್ವದಳವನ್ನೇ ಕೊಂದು ಹಾಕಿತ್ತು. ನಡುರಾತ್ರಿ ರಕ್ತದ ಕೋಡಿಯನ್ನೇ ಹರಿಸಿತ್ತು. ಹಲಗಲಿಯ ಬೇಡರ ವೀರಾವೇಶದ ಹೋರಾಟ ಹೇಗಿತ್ತು ಅಂದ್ರೆ ಬ್ರಿಟಿಷ್ ಸೈನಿಕರು ನಡುರಾತ್ರಿ ಪ್ರಾಣ ಉಳಿಸಿಕೊಳ್ಳಲು ತಡಕಾಡಿಬಿಟ್ರು. ಬೇಡರ ಬಿರುಸಿನ ಬಾಣಗಳ ಮುಂದೆ ಬ್ರಿಟಿಷ್ ಸೇನೆಯ ಬಂದೂಕುಗಳು ಕೂಡ ಸೈಲೆಂಟ್ ಆಗಿ ಹೋದವು. ಯಾಕಂದ್ರೆ ಬಂದೂಕಿನಿಂದ ಗುಂಡು ಸಿಡಿಯುವ ಮೊದಲೇ ಮಿಂಚಿನ ವೇಗದಲ್ಲಿ ಬಂದ ಬಾಣಗಳು ಬ್ರಿಟಿಷ್ ಸೈನಿಕರ ಉಸಿರನ್ನೇ ನಿಲ್ಲಿಸುತ್ತಿದ್ದವು. ಹಲಗಲಿ ಬೇಡರ ರಣ ಬೇಟೆಗೆ ಅವತ್ತು ಆಂಗ್ಲರ ಸೈನ್ಯ ಪತರಗುಟ್ಟಿ ಹೋಗಿತ್ತು. 600 ಅಕ್ಷೋಹಿಣಿ ಸೈನ್ಯ ಸತ್ತು ಸಮಾಧಿಯಾಗಿತ್ತು. ಇನ್ನೇನು ಸೋತು ಸುಣ್ಣವಾಗಿ ಹೋಗುವ ಪರಿಸ್ಥಿತಿ ಎದುರಾದಾಗ ಬೆಳಗಾವಿಯಿಂದ ಮತ್ತಷ್ಟು ಸುಸಜ್ಜಿತ ಸೇನೆ ಹಲಗಲಿಯತ್ತ ದಂಡೆತ್ತಿ ಬರುತ್ತೆ. ಆ ಸುಸಜ್ಜಿತ ಸೈನ್ಯದ ಉಸ್ತುವಾರಿ ವಹಿಸಿದ್ದ ಅಧಿಕಾರಿಯ ಹೆಸರು ಕಾರ್ ಸಾಹೇಬ್. ಬೆಳಗಾವಿಯಿಂದ ಬಂದಿದ್ದ ಶಸ್ತ್ರಸಜ್ಜಿತ ಸೇನೆ ಮಾಸ್ಟರ್ ಪ್ಲಾನ್ ಮಾಡಿ ಹಲಗಲಿಯನ್ನ ಸುತ್ತುವರಿಯುತ್ತೆ. ಅದಕ್ಕೂ ಬಗ್ಗದ ಕ್ರಾಂತಿಕಾರಿ ಸಿಂಹಗಳು ತಮ್ಮ ರಣ ದಾಳಿಯನ್ನ ಮುಂದುವರಿಸ್ತಾರೆ. ಬಾಲ ಎನ್ನುವ ಒಬ್ಬನೇ ರಣಕಲಿ 500 ಬ್ರಿಟಿಷ್ ಸೈನಿಕರ ಎದುರು ಎದೆ ಕೊಟ್ಟು ನಿಂತಿದ್ದ. ಬಾಲನ ಒಂದೇ ಒಂದು ಏಟಿಗೆ ಎದುರಾಳಿಗಳು ನೆಲಕ್ಕೆ ಬೀಳ್ತಾ ಇದ್ರು. ರಾಮ ಎನ್ನುವ ರಣವಿಕ್ರಮನಂತೂ ರಕ್ತದ ಕಾಲುವೆಯನ್ನೇ ಹರಿಸ್ಬಿಟ್ಟ. 16 ಕುದುರೆಗಳನ್ನ ಹಿಮ್ಮೆಟ್ಟಿಸಿ ಪರಾಕ್ರಮ ಮೆರೆದಿದ್ದ. ಆ ರಣಕಲಿಗಳ ವೀರಾವೇಶದ ಮುಂದೆ ಬ್ರಿಟಿಷ್ ಸೇನೆ ಶರಣಾಗುವ ಹಂತವನ್ನ ತಲುಪಿಬಿಡುತ್ತೆ. ರಣರೋಚಕವಾದ ಇನ್ನೊಂದು ಸತ್ಯ ಏನಂದ್ರೆ ಹೆಣ್ಣಿರಲಿ ಗಂಡಿರಲಿ ಬೇಡ ಜನಾಂಗದ ರಕ್ತದಲ್ಲೇ ಶೌರ್ಯ ಸಾಹಸಗಳಿವೆ. ಅದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಳು ರಾಮಿ ಎನ್ನುವ ವೀರವನಿತೆ. ರಾಮಿ ಎನ್ನುವ ವೀರವನಿತೆ ಯಾವ ಪರಾಕ್ರಮಿಗೂ ಕಡಿಮೆ ಇಲ್ಲದ ಹಾಗೆ ಬ್ರಿಟಿಷ್ ಸೈನಿಕರ ರೊಂಡಗಳನ್ನೇ ಚೆಂಡಾಡುತ್ತಿದ್ದಳು. ಕುದುರೆಗಳ ಕಾಲುಗಳನ್ನ ಕತ್ತರಿಸಿ ಹಾಕಿದ್ದಳು. ಆಕೆಯ ಧೈರ್ಯ ಶೌರ್ಯ ಕಂಡ ಬಿಳಿಯರಿಗೆ ಸೋಲು ಸಮೀಪಿಸುತ್ತಿದೆ ಎಂದು ಭಾಸವಾಗುತ್ತೆ. ಆಗ್ಲೇ ಅವರು ತಮ್ಮ ಕುತಂತ್ರ ಬುದ್ಧಿಯನ್ನ ತೋರಿಸ್ಬಿಡ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಲಗಲಿ ಪುಟ್ಟ ಗ್ರಾಮ, ಬೇಡ ಜನಾಂಗ ವಾಸವಾಗಿದ್ದ ಹಳ್ಳಿ. ಆ ಹಳ್ಳಿಯಲ್ಲಿದ್ದವರೆಲ್ಲ ವೀರ ಕಲಿಗಳೇ. ಘನಘೋರ ಯುದ್ಧದಲ್ಲಿ ಅವರನ್ನ ಸೋಲಿಸಲಾಗದ ಬ್ರಿಟಿಷರು ನಡುರಾತ್ರಿ ಇಡೀ ಗ್ರಾಮಕ್ಕೆ ಬೆಂಕಿ ಇಡ್ತಾರೆ. ಆ ಬೆಂಕಿಯಲ್ಲಿ ವೀರ ಕಲಿಗಳ ಜೊತೆಗೆ ಅಮಾಯಕ ಮಕ್ಕಳು, ವಯಸ್ಸಾದ ಹಿರಿಯರು ಕೂಡ ಆಹುತಿಯಾಗ್ತಾರೆ. ಅದನ್ನ ಕಂಡ ಬ್ರಿಟಿಷ್ ಸೇನೆ ಕೇಕೆ ಹಾಕಿ ನಗುತ್ತೆ, ಅಟ್ಟಹಾಸ ಮೆರೆಯುತ್ತೆ. 26 ವೀರರನ್ನ ಗುಂಡಿಕ್ಕಿ ಕೊಲ್ಲಲಾಗುತ್ತೆ. 100 ದನಕರುಗಳು ಸುಟ್ಟು ಕರಕಲಾಗುತ್ತವೆ. ಅದನ್ನ ಕಂಡ ಬ್ರಿಟಿಷ್ ಅಧಿಕಾರಿ ಕಾರ್ ಸಾಹೇಬ ಕೇಕೆ ಹಾಕಿ ನಗುತ್ತಾನೆ. ಸೂರ್ಯ ಉದಯಿಸೋದ್ರೊಳಗೆ ಹಲಗಲಿ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಬೇಡರ ವೀರಾವೇಶದ ಹೋರಾಟವನ್ನ ದಿಟ್ಟವಾಗಿ ಎದುರಿಸಲಾರದ ಬ್ರಿಟಿಷರು ಷಡ್ಯಂತರದಿಂದ ಗೆಲ್ತಾರೆ. ನಿಮಗೆ ಒಂದು ಸತ್ಯ ಗೊತ್ತಿರಲಿ, ಕನ್ನಡಿಗರು ವೀರರಷ್ಟೇ ಅಲ್ಲ, ಅವರು ಪರಮ ಸ್ವಾಭಿಮಾನಿಗಳು ಕೂಡ ಹೌದು. ಸಾವಿಗೂ ಅಂಜದೆ ಎದೆ ಕೊಟ್ಟು ನಿಲ್ಲುವವರು. ಅದಕ್ಕೆ ಸಾಕ್ಷಿಯಾಗ್ತಾರೆ ಹಲಗಲಿಯ ಬೇಡರು. ಯಾಕೊತ್ತಾ, ಅಲ್ಲಿ ಯಾವೊಬ್ಬ ಬೇಡ ವೀರನು ತಪ್ಪಿಸಿಕೊಂಡು ಓಡ್ಲಿಲ್ಲ. ಒಟ್ಟು 290 ಬೇಡರನ್ನ ಬ್ರಿಟಿಷರು ಬಂಧಿಸ್ತಾರೆ. ಅವರ ಪೈಕಿ 20 ಯುವ ಕಲಿಗಳನ್ನ ಬ್ರಿಟಿಷರು
1858 ಜನವರಿ 11ನೇ ತಾರೀಕು ಮುಧೋಳದ ಸಂತೆಯಲ್ಲಿ ಸಾವಿರಾರು ಜನರ ಎದುರಲ್ಲಿ ಬಹಿರಂಗವಾಗಿ ಗಲ್ಲಿಗೇರಿಸುತ್ತಾರೆ. ಕನ್ನಡ ನಾಡಿನಲ್ಲಿ ಜನಿಸಿದ ಎಷ್ಟೋ ಕನ್ನಡಿಗರಿಗೆ ಇಂದು ನಮ್ಮ ವೀರ ಕಲಿಗಳ ಈ ಬಲಿದಾನದ ಇತಿಹಾಸವೇ ತಿಳಿದಿಲ್ಲ. ನಮ್ಮ ಪೂರ್ವಜರ ಶೌರ್ಯ ಸಾಹಸಗಳ ಪರಿಚಯವೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಹಲಗಲಿಯ ಬೇಡರು ಬ್ರಿಟಿಷರ ಎದುರು ಹೋರಾಡಿದ ರೀತಿ ಇಡೀ ವಿಶ್ವಕ್ಕೆ ಪ್ರೇರಣೆ. ಅದೊಂದು ಮರೆಯಲಾಗದ, ಅಳಿಸಲಾಗದ ಇತಿಹಾಸ. ಬೇಡರ ಸ್ವಾಭಿಮಾನವನ್ನ ಸೂರ್ಯ ಮುಳುಗದ ನಾಡಿನ ಜನರಿಗೆ ಪರಿಚಯಿಸಿದ ಬಲಿದಾನವೇ ಚಿರಸ್ಥಾಯಿ. ಬ್ರಿಟಿಷರ ಗುಲಾಮಗಿರಿಯಲ್ಲಿ ಬದುಕೋದಕ್ಕಿಂತ ವೀರ ಮರಣವೇ ಲೇಸು ಎಂಬ ಸಂದೇಶ ಸಾರಿದ ಆ ಒಬ್ಬೊಬ್ಬ ವೀರನ ಬಲಿದಾನವು ನಮಗೆ ಪ್ರೇರಣೆ.